ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸುವ ಪದ್ಧತಿ ಪ್ರಾಚೀನ ಭಾರತೀಯ ಅಭ್ಯಾಸದ ಹಿಂದಿನ ಆಳವಾದ ಅರ್ಥ. ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸುವ ಕ್ರಮ ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. ಇದು ನಮ್ಮ ಜೀವನದ ಪ್ರಧಾನ ಭಾಗವೂ ಹೌದು. ಅನಾದಿ ಕಾಲದಿಂದಲೂ ಈ ಪದ್ಧತಿಯನ್ನು ನಾವೆಲ್ಲರೂ ಭಾರತೀಯರು ಅನುಸರಿಸಿಕೊಂಡು ಬರುತ್ತಿದ್ದೇವೆ. ಇದು ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಅದ್ಭುತ ಅಭ್ಯಾಸವೂ ಹೌದು. ಪಾದ ಸ್ಪರ್ಶಿಸಿ ನಮಸ್ಕರಿಸುವ ಕ್ರಿಯೆ ನಮ್ಮಲ್ಲಿ ಸಹಜವಾಗಿಯೇ ನಡೆದು ಹೋಗುತ್ತದೆ. ಅಷ್ಟರ ಮಟ್ಟಿಗೆ ಈ ಪದ್ಧತಿ ನಮ್ಮೆಲ್ಲರ ಬದುಕಿನ ಕ್ರಮವಾಗಿ ಬೆಸೆದುಕೊಂಡಿದೆ. ಬರೀ ಅಷ್ಟೇ ಅಲ್ಲ, ಸಹಸ್ರಾರು ವರ್ಷಗಳಿಂದ ದಾಟಿ ಬಂದಿರುವ ಈ ಸಂಪ್ರದಾಯವು ಶಿಷ್ಟಾಚಾರವನ್ನು ಮೀರಿದ ಮಾನಸಿಕ, ಭಾವನಾತ್ಮಕ ಮತ್ತು ತಾತ್ವಿಕ ಅರ್ಥವನ್ನೂ ಹೊಂದಿದೆ. ಇದು ಗೌರವದ ಭಾವ ತೋರುವ ಒಂದು ಮಾರ್ಗವಾಗಿದೆ. ದೈಹಿಕವಾಗಿ ಬಾಗುವ ಮೂಲಕ ಕಿರಿಯರು ಅಹಂ ಭಾವವನ್ನು ಕಳೆದುಕೊಂಡು ನಮ್ರತೆಯನ್ನು ಬೆಳೆಸಿಕೊಳ್ಳುವುದು ಅಗತ್ಯ ಎಂಬುದನ್ನು ಇದು ಸಂಕೇತಿಸುತ್ತದೆ. ಕಿರಿಯರು ತಮ್ಮ ಪಾದ ಸ್ಪರ್ಶಿಸಿದಾಗ ಹಿರಿಯರು ಅವರ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದವನ್ನು ರವಾನಿಸುತ್ತಾರೆ ಎನ್ನುವುದು ನಮ್ಮೆಲ್ಲರ ನಂಬಿಕೆ. ಜೊತೆಗೆ ಈ ಪ್ರಕ್ರಿಯೆ ಸದ್ಭಾವನೆ, ಪ್ರೋತ್ಸಾಹ ಮತ್ತು ಭಾವನಾತ್ಮಕ ಭರವಸೆಯನ್ನು ಒದಗಿಸುತ್ತದೆ. ಮಾನಸಿಕವಾಗಿಯೂ ಬಲ ತರುತ್ತದೆ. ಪಾದ ಸ್ಪರ್ಶಿಸುವುದು ಕೃತಜ್ಞತೆಯ ಅಭಿವ್ಯಕ್ತಿಯಾಗಿದೆ. ನಾವು ನಮ್ರತೆ ಮತ್ತು ಗೌರವದಿಂದ ಪಾದಗಳನ್ನು ಸ್ಪರ್ಶಿಸಿದಾಗ ನಕಾರಾತ್ಮಕತೆಯಿಂದ ನಮ್ಮನ್ನು ರಕ್ಷಿಸಲು ಸಕಾರಾತ್ಮಕತೆ ಶಕ್ತಿಯ ರೂಪದಲ್ಲಿ ಹರಿಯುವ ಹಿರಿಯರ ಶುಭ ಹಾರೈಕೆಗಳು, ಆಶೀರ್ವಾದಗಳು ಧನಾತ್ಮಕ ಪರಿಣಾಮ ಬೀರುತ್ತವೆ ಎನ್ನುವುದು ನಂಬಿಕೆ. ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸುವುದು ಅವರ ಜ್ಞಾನವನ್ನು ಗೌರವಿಸುವುದು ಹಾಗೂ ಅವರು ಕಲಿಸಿಕೊಟ್ಟ ಉತ್ತಮ ಪಾಠಗಳನ್ನು ಪಾಲಿಸಿಕೊಂಡು ಮುಂದಿನ ಪೀಳಿಗೆಗೆ ದಾಟಿಸುತ್ತೇವೆ ಎಂಬ ಭರವಸೆಯನ್ನು ನೀಡುವುದೂ ಆಗಿದೆ ಎಂಬ ನಂಬಿಕೆ ನಮ್ಮಲ್ಲಿದೆ.